ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಡಿಫ್ರೆಂಟಾಗಿ ಗೋಧಿ ಹಿಟ್ಟಿಂದ ನಿಮಗೆ ತಂಬಿಟ್ಟು ಮಾಡೋದು ತೋರಿಸ್ಕೊಡ್ತೀನಿ. ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೋದು. ಒಂದು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು. ಹಬ್ಬದ ಟೈಮಲ್ಲೂ ಸಹ ನೀವು ಮಾಡ್ಕೊಂಡು ತಿನ್ಬೋದು. ಯಾವ ರೀತಿ ಮಾಡೋದಂತ ನೋಡೋಣ. ಯಾವಾಗ ಬೇಕಾದ್ರೂ ಮಾಡ್ಕೊಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ, ಸುಮಾರು 150 ಗ್ರಾಮ್ ಆಗೋಷ್ಟು. ಈ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಮತ್ತು ಅದೇ ಕಪ್ ಅಳತೆಗೆ ಬೆಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಸುಮಾರು 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಬೆಲ್ಲ, ಏಲಕ್ಕಿ ಒಂದು ಅರ್ಧ ಟೀ ಸ್ಪೂನು, ಮತ್ತು ಬ್ಲ್ಯಾಕ್ ಎಳ್ಳು 1 ಟೇಬಲ್ ಸ್ಪೂನು, ತುಪ್ಪ 2 ಟೇಬಲ್ ಸ್ಪೂನು. ಹೀಗೆ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಕಪ್ ಆಗೋಷ್ಟು ನೀರು ಹಾಕಿ ಬೆಲ್ಲನ ಕರಗಿಸಿ ಒಂದು 2 ನಿಮಿಷ ಕುದಿಸ್ಕೊತೀನಿ. ನೆನಪಿರಲಿ, ಬೆಲ್ಲ ಪೂರ್ತಿ ಕರಗಿದ ಮೇಲೆ ಒಂದು 2 ನಿಮಿಷ ಕುದಿಸ್ಕೊಳ್ಳಿ ಸಾಕು. ತೀರ ಪಾಕ ಆಗಬೇಕಂತಲೇ ಏನೂ ಇಲ್ಲ. ಸೊ ನೋಡಿ, ಈ ಥರ ಸ್ವಲ್ಪ ತೆಳ್ಳಗಿದ್ರೆ ಸಾಕು. ಒಂದೆಳೆ ಪಾಕ ಅಂತೂ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಬೆಲ್ಲ ಕರಗಿದ ಮೇಲೆ 2 ನಿಮಿಷ ಕುದಿಸ್ಕೊಂಡು ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ನೆನಪಿರಲಿ, ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಧಿ ಹಿಟ್ಟಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತಂಬಿಟ್ಟಾಗಿರೋದ್ರಿಂದ ಟೇಸ್ಟ್ ಏನು ಗೋಧಿ ಹಿಟ್ಟು ಫ್ಲೇವರ್ ಬರೋದಿಲ್ಲ. ಒಂದು ಡಿಫ್ರೆಂಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಿನಿಮಮ್ ಆದರೂ 5 ನಿಮಿಷವರೆಗೂ ಹುರ್ಕೊಳ್ಳಿ. ಆದಷ್ಟು ಗೋಧಿ ಹಿಟ್ಟಿನಲ್ಲಿ ಹಸಿ ಫ್ಲೇವರ್ ಹೋಗಿ ತುಪ್ಪದ ಘಮ ಬರಬೇಕು. ಕಲರು ಸಹ ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದು, ಕಲರು ಸಹ ಚೇಂಜ್ ಆಗಿದೆ. ಇದಕ್ಕೆ ಎಳ್ಳು ಹಾಕ್ಕೊತಾ ಇದ್ದೀನಿ. ಎಳ್ಳು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ನೀವು ಎಲ್ಲ ಹಬ್ಬಕ್ಕೂ ಈ ರೆಸಿಪಿನ ದೇವರ ನೈವೇದ್ಯಕ್ಕೆ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಕೇಳಿದಾಗ ಸಹ ನೀವು ಮಾಡ್ಕೊಳ್ಬೋದು. ಇದಕ್ಕೆ ನಾನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಬೋಂಡ ಬಜ್ಜಿಗೆ ಯೂಸ್ ಮಾಡ್ತಾರಲ್ಲ, ಅದೇ ಕಡಲೆ ಹಿಟ್ಟು. ಅದಿಲ್ಲ ಅಂದರೆ ಹುರ್ಗಡ್ಲೆ ಹಿಟ್ಟು ಸಹ ಹಾಕ್ಕೊಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಎಲ್ಲನೂ ಒಟ್ಟಿಗೆ ಒಂದು 7ರಿಂದ 8 ನಿಮಿಷವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕಡಲೆ ಹಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಕೊನೆಯದಾಗಿ ಸ್ಟವ್ ಆಫ್ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಆದಷ್ಟು ತಣ್ಣಗೆ ಹಾಕ್ಬಿಡೋಣ. ತಣ್ಣಗೆ ಅಂದರೆ ಪೂರ್ತಿ ತಣ್ಣಗೂ ಅಂತಲ್ಲ, ಒಂದು ಸ್ವಲ್ಪ ನಮಗೆ ಕೈಗೆ ಉಂಡೆ ಕಟ್ಟೋಷ್ಟು ಬಿಸಿ ತಾಕಿದ್ರೆ ಸಾಕು. ಅದೇ ರೀತಿ ಬೆಲ್ಲ ಪಾಕನೂ ಅಷ್ಟೇ, ಪೂರ್ತಿ ತಣ್ಣಗಾಗಬಾರ್ದು, ಬಿಸಿಯಾಗೇ ಇರಬೇಕು. ಬಿಸಿಯಾಗಿರ್ಬೇಕಂದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಾಗಿರಬೇಕು. ಬೈ ಚಾನ್ಸ್ ಪೂರ್ತಿ ತಣ್ಣಗಾಯ್ತು ಅಂದರೆ ಸ್ಟವ್ ಮೇಲೆ 1 ನಿಮಿಷ ಇಟ್ಕೊಂಡು ಕರಗಿಸ್ಕೊಳ್ಳಿ. ಈಗ ಪೂರ್ತಿ ನಾನು 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಬೆಲ್ಲ ಪಾಕ ಏನು ತಗೊಂಡಿದ್ದೀನೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಇದನ್ನು ನೀವು ಒಂದು 6 ಇಲ್ಲ 10 ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಇದು ಉಂಡೆ ಕಟ್ಟಿದ ಮೇಲೆ ನೋಡೋದಕ್ಕೆ ಒಣಗಿರೋ ಥರನೇ ಇರುತ್ತೆ. ಅದು ತಿನ್ನೋದಕ್ಕೆ ನೀವು ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತೀನಿ. ಆವಾಗ ಸಾಫ್ಟಾಗಿ ಇದು ಉಂಡೆ ಕಟ್ಟೋದಕ್ಕೆ ಈಸಿಯಾಗಿರುತ್ತೆ. ಇವಾಗ ನೀವು ಬಿಸಿ ಇರೋವಾಗ ಉಂಡೆ ಕಟ್ತಾ ಇದ್ದೀರಾ ಅಂದರೆ ಪೂರ್ತಿ ಬಿಸಿ ಇರೋಲ್ಲ, ಒಂದು ಸ್ವಲ್ಪ ಬಿಸಿ ಇರುತ್ತೆ. ಸೊ ಈ ಥರ ಸಾಫ್ಟಾಗಿದೆ. ಇವಾಗ ಇದು ನೋಡೋದಕ್ಕೆ ಸ್ವಲ್ಪ ಸಾಫ್ಟಾಗಿದೆ. ಅದೇ ಇದು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಥರ ಏನಿರುತ್ತೆ. ಇವಾಗ ನಾರ್ಮಲ್ ತಂಬಿಟ್ಟು ಯಾವ ಥರ ಗಟ್ಟಿಗಿರುತ್ತೆ, ತಿನ್ನೋವಾಗ ಎಷ್ಟು ಸಾಫ್ಟಾಗಿರುತ್ತೋ ಸೇಮ್ ಅದೇ ರೀತಿ ಇರುತ್ತೆ. ಖಂಡಿತ ಇವತ್ತು ಮಾಡಿರುವ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ. ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.